ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದಷ್ಟು ಹಳೆ ಸೀರೆಗೆ ಹೊಸ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ, ಅದನ್ನು ನಾನು ಇವತ್ತೇ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ಡೈಲಿ ಪೂಜೆ ಎಲ್ಲ ಇರುತ್ತಲ್ವ, ಅದೆಲ್ಲ ಮುಗಿಸಿ ಅದಾದ ನಂತರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಶುಕ್ರವಾರ ಬೆಳಗ್ಗೆನೇ ಈ ರೀತಿ ಪೂಜೆ ಎಲ್ಲ ಮುಗಿಸಿ ನಾವು ಬೇರೆ ಕೆಲಸಗಳಿಗೆ ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದೊಂಥರ ಖುಷಿ ಇರುತ್ತೆ ಮನಸ್ಸಿಗೆ. ಸೊ ಇದೆಲ್ಲ ಮುಗಿದ್ರೇ ನಮಗೆ ಒಂಥರ ಪೀಸ್ಫುಲ್ ಆಗಿರುತ್ತೆ ಮೈಂಡ್. ಆವಾಗ ನಮ್ಮದೇ ಯಾವುದೇ ಒಂದು ಕೆಲಸಗಳನ್ನು ನಾವು ತೊಡಗಿಸ್ಕೋಬೋದು. ಹಾಗೆ ಇವತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಸರು ಕಾಳು ಮೊಳಕೆ ಕಾಳು ಅಂತ ತುಂಬಾ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಹೆಸರು ಕಾಳು ಮೊಳಕೆನ ಇವತ್ತು ಕಲಸಿ ಕೊಟ್ಬಿಡೋಣ ಮಕ್ಕಳಿಗೆಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಲಿಸ್ತಾ ಇದ್ದೆ. ಮೊಳಕೆ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಹೆಚ್ಚಿರುವಂತಹ ಸ್ವಲ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟಿಯಾದಂತಹ ಮತ್ತು ಹೆಲ್ದಿಯಾದಂತಹ ನಮಗೆ ಹೆಸರು ಕಾಳು ಮೊಳಕೆ ಸಲಾಡ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬಾ ಒಳ್ಳೆಯದು ಕೂಡ ನಮಗೆ ಡಯಾಬಿಟಿಸ್ಗಳಿಗಾಗಿರ್ಬೋದು ಅಥವಾ ಡಯಟ್ ಮಾಡೋವಂಥವ್ರಿಗಾಗಿರ್ಬೋದು ತುಂಬಾ ಒಳ್ಳೆಯದಿದ್ದು. ಹಾಗೆ ಸ್ವಲ್ಪ ಕಾಯಿ ತುರಿ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ತುಂಬಾ ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನನ್ನ ವಿಡಿಯೋ ಬಂದು ಒಂದು ಲೇಡೀಸ್ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಸೊ ಲೇಡೀಸ್ ನಿಮ್ಗಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಈ ಒಂದು ಲಾಗ್ ಅಂತ ಅನ್ಕೊಂತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಹೆಂಗಸರ ಪ್ರಾಬ್ಲಮ್ ಏನು ಅಂದ್ರೆ ಅವರ ಒಂದು ಬ್ಲೌಸ್ಗಳು ಟೈಟ್ ಆಗ್ಬಿಡೋದು. ಸೊ ಎಸ್, ಒಂದು 10 to 20 years ಪಾಸ್ ಆಗ್ತಿದ್ದಂಗೆ ನಮ್ಗೆ ಏನಾಗುತ್ತೆ, ಎಲ್ಲ ಬ್ಲೌಸ್ಗಳು ಟೈಟ್ ಆಗ್ಬಿಡುತ್ತೆ. ಯಾವ ಹಳೆ ಸೀರೆಗಳದ್ದು ಬ್ಲೌಸ್ಗಳೆಲ್ಲ ಟೈಟ್ ಆಗ್ತಾ ಹೋಗುತ್ತೆ. ಸೊ ಒಂಥರ ಆ ಸೀರೆ ಉಡ್ಲಿಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಹಾಗೆ ಇಟ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ನಾನು ಒಂದು ಸೊಲ್ಯೂಷನ್ ತಗೊಂಡ್ ಬಂದಿದ್ದೀನಿ. ಹಳೆ ಸೀರೆಗಳಿಗೆ ನಾವು ಯಾವ ರೀತಿ ಹೊಸದಾಗಿ ಬ್ಲೌಸ್ಗಳನ್ನ ರೀಸ್ಟಿಚ್ ಅಥವಾ ರೀಡಿಸೈನ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಮೊದಲನೇ ಬ್ಲೌಸ್ ಬಂದು ಈ ಸ್ಯಾರಿಯ ಬ್ಲೌಸ್. ಈ ಸ್ಯಾರಿ ಬಂದು 20 years ಬ್ಯಾಕ್ ಬರ್ತಿತ್ತು. ಅವಾಗ ಒಂಥರ ಕಾಟನ್ ಸ್ಯಾರೀಸ್ ಆಲ್ಮೋಸ್ಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ ಅನ್ಸುತ್ತೆ. ನಿಮ್ಮ ಅಮ್ಮಂದರ ಹತ್ರ ಆಗಿರ್ಬೋದು, ಅಜ್ಜಿ ಹತ್ರ ಆಗಿರ್ಬೋದು, ಎಲ್ಲರ ಹತ್ರ ಆಲ್ಮೋಸ್ಟ್ ಈ ರೀತಿ ಸ್ಯಾರೀಸ್ ಇದ್ದೇ ಇರುತ್ತೆ. ಸೊ ಅವಾಗೆಲ್ಲ ಬರ್ತಾ ಇತ್ತು ಈ ರೀತಿ ಕಾಟನ್ ಸ್ಯಾರಿಗಳು. ಅದರಲ್ಲಿ ಈ ಕಲರ್ ಇಷ್ಟ ಆಯ್ತು ಅಂತ ಹೇಳಿ ನಾನು ಈ ಒಂದು ಸ್ಯಾರಿನ ತಗೊಂಡಿದ್ದೆ. ಈ ಸ್ಯಾರಿಯ ಬ್ಲೌಸ್ ಬಂದು ರನ್ನಿಂಗ್ ಅಲ್ಲೇ ಬಂದಿತ್ತು. ಸೊ ನಾನು ಅದನ್ನ ಸ್ಟಿಚ್ ಮಾಡಿಸಿದೆ, ಬಟ್ ಟೈಟ್ ಆಗಿತ್ತು. ಯಾವ ಐಡಿಯಾನ ಉಪಯೋಗಿಸಿ ನಾನು ಈ ಒಂದು ಸ್ಯಾರಿಗೆ ಮ್ಯಾಚ್ ಅಪ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಈ ಒಂದು ಸ್ಯಾರಿಗೆ ನಾನು ಸಿಂಪಲ್ ಆಗಿ ಬ್ಲೌಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಲೌಸ್ಗಳಲ್ಲಿ ಬಾರ್ಡರ್ ಚೆನ್ನಾಗಿದ್ರೆ ಓಕೆ, ಆ ಬಾರ್ಡರ್ಸ್ ತಗೊಂಡು ನಾವು ಸ್ಲೀವ್ಸ್ಗೆ ಹಾಕೊಂಡ್ಬಿಡ್ಬೋದು. ಬಟ್ ಈ ಒಂದು ಸ್ಯಾರಿಲಿ ಬಾರ್ಡರ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಹಂಗಾಗಿ ನಾನು ಪೂರ್ತಿ ಒಂದು ರಾ ಸಿಲ್ಕ್ ಬ್ಲೌಸ್ ಪೀಸ್ನ ನಾನು ತಗೊಂಡಿದ್ದೆ. ಸೊ ಅದಕ್ಕೆ ಬ್ಲೌಸಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಮಧ್ಯೆ ಅಟ್ಯಾಚ್ ಮಾಡಿದ್ದೀನಿ. ಮಧ್ಯ ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಧ್ಯೆ ಅಟ್ಯಾಚ್ ಮಾಡಿ ಬಾರ್ಡರ್ ಏನಿದೆ ಅದನ್ನು ಈ ರೀತಿ ಮಧ್ಯೆ ಕೊಟ್ಟಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಒಂದು ಸ್ಟೋನ್ ಹಾಕಿದ್ದೆ, ಸ್ವಲ್ಪ ಹಾಳಾಗಿದೆ ಇವಾಗ. ಬಟ್ ಬೇರೆ ಹಾಕ್ಬೇಕು, ಇದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಎಕ್ಸ್ಚೇಂಜ್ ಮಾಡಿಲ್ಲ. ಸೊ ಇದಕ್ಕೆ ಹಾಫ್ ಸ್ಲೀವ್ ಇಟ್ಟು ಈ ರೀತಿ ಡಿಸೈನ್ನ ಮಾಡಿದ್ದೀನಿ. ಹಾಗೆ ಸಿಂಪಲ್ ಆಗಿ ಪೈಪಿಂಗ್ ಕೊಟ್ಟಿದ್ದೀನಿ ಗ್ರೀನ್ ಕಲರ್ ಅಲ್ಲಿ. ಹಾಗೆ ಇದಕ್ಕೆ ಒಂದು ಈ ರೀತಿ ಮೋಟಿವ್ಸ್ ಹಾಕಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದಾಗಂತ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಬ್ಲೌಸ್ ಕಾಣುತ್ತೆ. ಸೊ ಈ ರೀತಿಯಾಗಿ ಸ್ಯಾರಿಗೆ ಬ್ಲೌಸ್ ಬಂದಾಗ ಒಂಥರ ಚೆನ್ನಾಗಿ ಪ್ರಿಂಟ್ ಆಗಿರಲಿ ಅಂತ ಈ ರೀತಿ ಇಟ್ಟಿದ್ದೀನಿ. ಸ್ಯಾರಿಗೆ ಒಂಥರ ಪರ್ಪಲ್ ಕಲರ್ಲಿ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ, ಬಾರ್ಡರ್ ಬಂದು ಪರ್ಪಲ್ ಇರೋದ್ರಿಂದ ಪರ್ಪಲ್ ಕಲರ್ನೇ ನಾನು ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಅದು ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ ಇದನ್ನ ವೇರ್ ಮಾಡಿದ್ಮೇಲೆ. ಈ ಒಂದು ರನ್ನಿಂಗ್ ಅಲ್ಲೇ ಬಂದಿರೋ ಬ್ಲೌಸ್ ಬಂದು ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಬಟ್ ನಾನು ಪರ್ಪಲ್ ಅಲ್ಲಿ ಸ್ಟಿಚ್ ಮಾಡಿದ್ರಿಂದ ಈ ಸ್ಯಾರಿನ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಒಕೇಶನ್ ಅಲ್ಲಿ ನಾವು ಸಣ್ಣ ಪುಟ್ಟ ದೇವಸ್ಥಾನ ಅಲ್ಲಿ ಇಲ್ಲಿ ಹೋದಾಗ ಇದನ್ನ ವೇರ್ ಮಾಡ್ಕೊಂಡು ಹೋಗ್ಬೋದು. ನನ್ನ ಸೆಕೆಂಡ್ ಸ್ಯಾರಿ ಬಂದು ಈ ಒಂದು ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಬರ್ತಾ ಇತ್ತಲ್ವ, ಅವಾಗೆಲ್ಲ ಕಾಟನ್ ಸ್ಯಾರೀಸ್. ಆಕ್ಚುಲಿ ನನ್ಗೆ ಹೇಳ್ಬೇಕು ಅಂದ್ರೆ ಕಾಟನ್ ಸ್ಯಾರೀಸ್ ಮೇಲೆ ತುಂಬಾನೇ ಕ್ರೇಜ್ ಇದೆ. ಸೊ ಎಷ್ಟು ಕಾಟನ್ ಸ್ಯಾರೀಸ್ಗಳನ್ನ ತಗೊಂಡ್ರು ಸಮಾಧಾನನೇ ಆಗಲ್ಲ ಆ ರೀತಿ. ಬಟ್ ಈ ನಡುವೆ ಸ್ವಲ್ಪ ಕಾಟನ್ ಸ್ಯಾರೀಸ್ ಜಾಸ್ತಿ ಆಗ್ಬಿಟ್ಟಿದೆ. ಕ್ರೇಪ್ ಸ್ಯಾರೀಸ್ ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅವಾಗೆಲ್ಲ ಹಳೆ
ಸೊ 20 ಇಯರ್ಸ್ ಬ್ಯಾಕ್ ಇಂದ ನನಗೆ ಆಲ್ಮೋಸ್ಟ್ ಕಾಟನ್ ಸ್ಯಾರೀಸ್ಗಳು ಅಂದರೆ ಅವಾಗ ತುಂಬ ಸಣ್ಣ ಇದ್ದೆ. ಸೊ ಸಣ್ಣ ಇದ್ದವ್ರಿಗೆ ಸ್ವಲ್ಪ ಕಾಟನ್ ಸ್ಯಾರೀಸ್ಗಳು ಚೆನ್ನಾಗಿ ಕಾಣಿಸುತ್ತಲ್ವಾ, ಅದಕ್ಕೋಸ್ಕರ ನಾನು ಎಲ್ಲ ಸ್ಯಾರೀಸ್ಗಳನ್ನ ಬರೀ ಕಾಟನ್ ಸ್ಯಾರೀಸ್ಗಳನ್ನೇ ತಗೊಂಡ್ಬಿಟ್ಟಿದ್ದೀನಿ. ಸೊ ನಮ್ಮ ಅದಕ್ಕೆ ಅಕ್ಕ ಎಲ್ಲ ಬಂದಾಗ ಹಂಗೆ ಅಂತಿದ್ರೆ ನೀನು ಆರ್ಡ್ರೋಬ್ ತುಂಬ ಬರೀ ಕಾಟನ್ ಸ್ಯಾರೀಸೇ ಇದೆ ಅಂತ. ಸೊ 20 ಇಯರ್ಸ್ ಬ್ಯಾಕ್ ತಗೊಂಡಿದ್ದಂತಹ ಸ್ಯಾರಿ ಇದು. ಸೊ ಸ್ಯಾರಿ ಬಂದು ನಮಗೆ ಈ ರೀತಿಯಾಗಿದೆ. ಸೊ ಇದಕ್ಕೆ ಬ್ಲೌಸ್ ನಾನು ಇದು ರನ್ನಿಂಗ್ ಅಲ್ಲೇ ಬಂದಿತ್ತು ಈ ಸ್ಯಾರೀಸ್. ಸೊ ಅದನ್ನು ಕೂಡ ಸ್ಟಿಚ್ ಮಾಡಿದೆ, ಅದು ಕೂಡ ಟೈಟ್ ಆಗಿತ್ತು. ಈ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದಕ್ಕೆ ನಾನು ಒಂದು ರಾ ಸಿಲ್ಕ್ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಹಾಗೆಯೇ ಸ್ಯಾರಿಲಿ ನಾನು ಸ್ವಲ್ಪ ಮಾತ್ರನೇ ಕಟ್ ಮಾಡ್ಕೊಂಡು ಬಾರ್ಡರ್ ರೀತಿ ಕೊಟ್ಟಿದ್ದೀನಿ ಇದಕ್ಕೆ, ಇಲ್ಲಾಂದ್ರೆ ಪ್ಲೇನ್ ಆಗ್ಬಿಡುತ್ತೆ. ಅದು ಹಾಗೇನೆ ಪ್ಲೇನ್ ಇದ್ದಷ್ಟು ನಾವು ಬೇರೆ ಸ್ಯಾರೀಸ್ಗಳಿಗೂ ಕೂಡ ಯೂಸ್ ಮಾಡ್ಬಿಡ್ತೀವಿ. ಸೊ ಹಂಗಾಗಿ ಇದೇ ಸ್ಯಾರೀಸ್ಗೆ ಅಂತ ನಾವು ಇಟ್ಬಿಟ್ರೆ ನಾವು ಇದನ್ನ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಯಾವಾಗ್ಲೂ ಈ ಸ್ಯಾರೀಸ್ಗೆ ಮ್ಯಾಚಿಂಗ್ ಅನ್ನೋದು ಸಿಗುತ್ತೆ ನಮಗೆ. ಕೆಲವೊಬ್ರು ಏನ್ ಮಾಡ್ತಾರೆ, ಕೆಲವೊಂದು ಸ್ಯಾರೀಸ್ಗೆ ಮ್ಯಾಚಿಂಗ್ ಅಂತ ಪ್ಲೇನ್ ಅಲ್ಲಿ ಹೊಲಿಸ್ತಾರೆ, ಅದನ್ನ ಬೇರೆ ಸ್ಯಾರೀಸ್ಗಳಿಗೆ ವೇರ್ ಮಾಡಿ ಹಾಳು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಅದಕ್ಕೋಸ್ಕರ ಇದಕ್ಕೆ ಸಪ್ರೇಟ್ ಆಗಿ ಬ್ಲೌಸ್ ಇರ್ಲಿ ಅಂತ ಹೇಳಿ ಅದೇ ಸ್ಯಾರಿಲೇನೆ ಈ ರೀತಿ ಕಟ್ ಮಾಡ್ಕೊಂಡು ಈ ರೀತಿ ಬಾರ್ಡರ್ ನ ಕೊಟ್ಟಿದ್ದೀನಿ. ಹಾಗೆ ಸ್ಯಾರಿಲೇನೆ ಕಟ್ ಮಾಡ್ಕೊಂಡು ಇದಕ್ಕೆ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ ಬೋಟ್ ನೆಕ್ ಇಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಾಗೆ ಸ್ವಲ್ಪ ಡೀಪ್ ಜಾಸ್ತಿ ಆಗಿತ್ತು, ಅದಕ್ಕೋಸ್ಕರ ಈ ಡಿಸೈನ್ ನ ಮಾಡಿದ್ದೀನಿ. ಅದು ಕೂಡ ಒಳ್ಳೆ ಲುಕ್ ಕೊಡುತ್ತೆ. ಆಕ್ಚುಲಿ ಇದಕ್ಕೆ ಬಟನ್ ಹಾಕಿದೆ, ಹೋಗಿದೆ, ಮತ್ತೆ ಹಾಕಿಲ್ಲ. ಸೊ ಬಟನ್ ತಂದು ಹಾಕ್ಬೇಕು ಇದಕ್ಕೆ. ಸೊ ಓವರಾಲ್ ಬ್ಲೌಸ್ ಬಂದು ಈ ರೀತಿಯಾಗಿ ಕಾಣುತ್ತೆ. ಓವರಾಲ್ ಸ್ಯಾರಿ ಬಂದು ನಮ್ಗೆ ಈ ರೀತಿಯಾಗಿ ಕಾಣುತ್ತೆ. ಇದಕ್ಕೆ ನಾನು ಮಾಡಿರೋದು ಸಿಂಪಲ್ ಮೇಕ್ ಓವರ್ ಅಷ್ಟೇನೆ. ಸೊ ಒಂದು ಜಸ್ಟ್ ರಾಸಿಕ್ ಬ್ಲೌಸ್ ಪೀಸ್ ತಗೊಂಡು ಅದಕ್ಕೆ ಈ ರೀತಿ ಪೈಪಿಂಗ್ ಕೊಟ್ಟು ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ಬಟ್ ವೇರ್ ಮಾಡಿದಾಗಂತೂ ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ. ಹಾಗೆ ನೆಕ್ಸ್ಟ್ ಸ್ಯಾರಿ ಬಂದು ಈ ಒಂದು ಸ್ಯಾರಿ ರೇಷ್ಮೆ ಸ್ಯಾರಿ ಆಕ್ಚುಲಿ. ಸೊ ಅತ್ತೆ ಸ್ಯಾರಿನ ನನಗೆ ಕೊಟ್ಟಿದ್ರು, ಈ ಸ್ಯಾರಿ ನೀನು ಇಟ್ಕೊಂಡ್ಬಿಡು, ನನಗೆ ಬ್ಲೂ ಬೇಡ ಅಂತ ಹೇಳಿ ನನಗೆ ಈ ಸ್ಯಾರಿನ ಕೊಟ್ಟಿದ್ರು. ಅದಕ್ಕೋಸ್ಕರ ಬ್ಲೌಸ್ ನ ಅವ್ರು ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಸ್ಯಾರಿ ಬಂದು ಬ್ಲೂ ಕಲರ್ಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ. ಇದಕ್ಕೆ ನಾನೇನ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ಸ್ಯಾರಿ ಎಲ್ಲ ಚೆನ್ನಾಗಿದ್ದರಿಂದ ವರ್ಕೆ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಸೊ ಒಂದು ರಾ ಸಿಲ್ಕ್ ಬ್ಲೌಸ್ ಪೀಸ್ ನ ತಗೊಂಡು ಈ ರೀತಿ ವರ್ಕ್ ನ ಮಾಡಿಸಿದೀನಿ. ಸಿಂಪಲ್ ಮೆಷಿನ್ ವರ್ಕ್ ಅಷ್ಟೇನೆ, ಬಟ್ ವೇರ್ ಮಾಡಿದಾಗಂತೂ ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ. ಸೊ ಇದಕ್ಕೆ ಬಾರ್ಡರ್ ಏನೋ ಕಟ್ ಮಾಡಿ ತಗೊಳ್ಳಿಲ್ಲ, ಯಾಕಂದ್ರೆ ಬ್ಲೌಸ್ ಆಲ್ರೆಡಿ ಚೆನ್ನಾಗಿತ್ತು. ಸೊ ಅತ್ತೇನೋ ವೇರ್ ಮಾಡ್ಬೋದು, ನಾನು ವೇರ್ ಮಾಡ್ಬೋದಲ್ವಾ ಅಂತ ಹೇಳಿ ಆ ಬ್ಲೌಸ್ ಏನ್ ನಾನು ಅದನ್ನ ಕಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಸ್ಲೀವ್ಸ್ ನಾನು ಅದರಿಂದ ತಗೊಂಡ್ಬಿಟ್ರೆ ಸೊ ಬ್ಲೌಸ್ ಫುಲ್ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಅದನ್ನು ಬ್ಲೌಸ್ ನ ಏನು ಯೂಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಜಸ್ಟ್ ರಾ ಸಿಲ್ಕ್ ಬ್ಲೌಸ್ ತಗೊಂಡು ಇದಕ್ಕೆ ಈ ರೀತಿ ಒಂದು ಸಿಂಪಲ್ ಆಗಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಓವರ್ ಆಲ್ ಸ್ಯಾರಿ ಬಂದು ನಮಗೆ ಈ ರೀತಿ ಲುಕ್ ಕೊಡುತ್ತೆ. ನೆಕ್ಸ್ಟ್ ಸ್ಯಾರಿ ಬಂದು ಬ್ಲೌಸ್. ಈ ಸ್ಯಾರಿ ಬ್ಲೌಸ್ ಒಂದು ಟ್ರಿಕ್ ಹೇಳ್ತಾ ಇದೀನಿ. ಆಕ್ಚುಲಿ ಇದು ಬಂದು ಮೇಕ್ ಓವರ್ ಏನಲ್ಲ, ಬಟ್ ಸೊ ಇದು ಒಂದು ಟ್ರಿಕ್ ಅಂತಾನೆ ಹೇಳ್ಬೋದು. ಈ ಸ್ಯಾರಿಗೆ ಬಂದು ನಾನು ರನ್ನಿಂಗ್ ಅಲ್ಲೇ ಬಂದಿತ್ತು ಬ್ಲೌಸ್. ಈ ತರ ಸ್ಯಾರೀಸ್ಗಳಿಗೆಲ್ಲ ರನ್ನಿಂಗ್ ಅಲ್ಲೇ ಬಂದ್ಬಿಡುತ್ತೆ. ಸೇಮ್ ಕಲರ್ ಬ್ಲೌಸ್ ಅಲ್ಲೇ ನನಗೆ ಬ್ಲೌಸ್ ಪೀಸ್ ಬಂದಿತ್ತು, ಬಟ್ ನಾನು ಅದನ್ನ ಸ್ಟಿಚ್ ಮಾಡಿಸ್ಲಿಲ್ಲ. ಸೊ ನಾನು ಯಾವ ರೀತಿ ಈ ಒಂದು ಸ್ಯಾರಿಗೆ ಐಡಿಯಾ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೀವು ಅನ್ಕೊಂಡಿರೋ ತರ ಯಾವುದೇ ಒಂದು ಡಿಸೈನ್ ಏನು ಮಾಡಿಸಿಲ್ಲ ಈ ಒಂದು ಸ್ಯಾರಿಗೆ. ಸಿಂಪಲ್ ಸ್ಯಾರಿ ಅಲ್ವಾ, ಏನಕ್ಕೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಸೊ ಈ ಸ್ಯಾರಿಗೆ ಬಾರ್ಡರ್ ಏನಿದೆ ಅದು ಸ್ವಲ್ಪ ಈ ಕಲರ್ ಅಲ್ಲಿ ಬರುತ್ತೆ. ಕಾಫಿ ಕಲರ್ ಅಂತ ಹೇಳ್ತೀವಿ ನಾವು. ನೀವು ಯಾವ ಕಲರ್ ಅಂತ ಹೇಳ್ತೀರಾ ಗೊತ್ತಿಲ್ಲ. ಆ ಕಲರ್ ಅಲ್ಲಿ ನಾನು ಒಂದು ಬ್ಲೌಸ್ ಪೀಸ್ ಅನ್ನ ತಗೊಂಡು ಪ್ಲೇನ್ ಬ್ಲೌಸ್ ಅಷ್ಟೇ ಇದು. ಸೊ ಇದಕ್ಕೆ ಲೈನಿಂಗ್ ಕೂಡ ಹಾಕ್ಸಿಲ್ಲ, ಜಸ್ಟ್ ಸಿಂಪಲ್ ಬ್ಲೌಸ್ ಹೊಲಿಸಿದೀನಿ ಅಷ್ಟೇ. ಬಟ್ ಇದಕ್ಕೆ ನಾನು ಒಂದು ಐಡಿಯಾ ಮಾಡಿರೋದು ಏನು ಅಂದ್ರೆ, ಆ ಒಂದು ಸ್ಯಾರಿದು 1/2 ಮೀಟರ್ ಅಷ್ಟು ತಗೊಂಡು ನಾನು ಇದಕ್ಕೆ ಸ್ಲೀವ್ ನ ಈ ರೀತಿ ಕೊಟ್ಟಿದ್ದೀನಿ ಅಷ್ಟೇ. ಸೊ ವೇರ್ ಮಾಡಿದಾಗ ಎಷ್ಟು ಲುಕ್ ಕಾಣುತ್ತೆ ಅಂದ್ರೆ ನಮಗೆ ಲೈನಿಂಗ್ ಬ್ಲೌಸ್ ನೋಡ್ದಂಗೆನೆ ಅನ್ಸುತ್ತೆ. ಸೊ ಯಾರೆಲ್ಲ ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸ್ತಾ ಇದ್ದೀರಾ ಅವ್ರಿಗೆ ಈ ಒಂದು ಟ್ರಿಕ್ ಯೂಸ್ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ನಾವು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅಂದ್ರೆ 350-400 ಎಲ್ಲ ಕೊಡ್ಬೇಕಾಗುತ್ತೆ. ಏನ್ ಬ್ಲೌಸ್ಗೆನೆ ಈ ರೀತಿ ಒಂದು ಸಿಂಪಲ್ ಆಗಿ ಸ್ಲೀವ್ಸ್ ಕೊಡಿಸ್ಬಿಟ್ರೆ ನಮಗೆ ಒಂದು ಮ್ಯಾಚಿಂಗ್ ಬ್ಲೌಸ್ ರೆಡಿ ಆಗ್ಬಿಡುತ್ತೆ. ಸೊ ಇದೊಂದು ಸಿಂಪಲ್ ಟ್ರಿಕ್ ಅಷ್ಟೇ, ಬಟ್ ಸುಮಾರು ಜನಕ್ಕೆ ಯೂಸ್ಫುಲ್ ಆಗ್ಬೋದು. ನೋಡಿ, ಇದಕ್ಕೆ ಯಾವುದೇ ಲೈನಿಂಗ್ ಕೂಡ ಹಾಕ್ಸಿಲ್ಲ, ಬಟ್ ಇದು ಮುಂದ್ಗಡೆ ಏನಿದೆ ಅಲ್ಲಿಗೆ ಸೊ ಇದು ಸ್ವಲ್ಪ ತೆಳು ಇದ್ದಿದ್ರಿಂದ ನಾನು ಇದಕ್ಕೆ ಸ್ವಲ್ಪ ಲೈನಿಂಗ್ ಕೊಡ್ಸಿದೀನಿ, ಸ್ವಲ್ಪ ಸ್ಟಿಫ್ನೆಸ್ ಇರ್ಲಿ ಅಂತ ಹೇಳಿ. ಬಬ್ ಸ್ಲೀವ್ಸ್ ಏನಾದ್ರು ಇಟ್ಕೊಳ್ಳೋರಿದ್ರೆ ಆಲ್ಮೋಸ್ಟ್ ಸಿಂಪಲ್ ಆಗಿನೇ ಈ ಬ್ಲೌಸ್ ರೆಡಿ ಆಗ್ಬಿಡುತ್ತೆ, ಅದಕ್ಕೆ ಲೈನಿಂಗ್ ಕೂಡ ಬೇಕಾಗಿಲ್ಲ. ಸೊ ಇದರಲ್ಲಿ ಈ ಒಂದು ಟ್ರಿಕ್ ನ ಯೂಸ್ ಮಾಡಿದೀನಿ ಅಷ್ಟೇ, ಯಾವುದೇ ಗ್ರ್ಯಾಂಡ್ ಬ್ಲೌಸ್ ಏನಲ್ಲ, ಇದು ಸಿಂಪಲ್ ಟ್ರಿಕ್ ಅಷ್ಟೇ. ಬಟ್ ಸೊ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಈ ಒಂದು ಟ್ರಿಕ್ ಅಂತ ಹೇಳಿ ನಾನು ಇದನ್ನ ಶೇರ್ ಮಾಡಿದ್ದೀನಿ ಅಷ್ಟೇ.
ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.